ಎಸ್ ಗುರುಜಿ, ನೀವು ದಾಂಪತ್ಯ ಜೀವನಕ್ಕೆ ಹಾಗೆ ಸಾಕಷ್ಟು ಸಮಸ್ಯೆಗಳಿಗೆ ಯಾವ ಹರಳನ್ನ ಧರಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಸಾಕಷ್ಟು ಜನಕ್ಕೆ ಇರುವಂತಹ ಕುತೂಹಲ ಅಂದ್ರೆ ನಾನು ದುಡ್ಡು ಮಾಡಬೇಕು, ನಾನು ಶ್ರೀಮಂತನಾಗಬೇಕು ಅನ್ನೋ ಆಸೆ ಎಲ್ರಿಗೂ ಕೂಡ ಇರುತ್ತೆ. ಸೊ ಹಣಕಾಸಿಗೂ ಕೂಡ ಒಂದು ಹರಳು ಇದೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ. ಸೊ ಹಾಗಿದ್ರೆ ಹಣಕಾಸಿನ ಕೊರತೆ ನೀಗಿಸೋದಕ್ಕೆ ಯಾವ ಹರಳು, ಯಾವ ಬಣ್ಣದ್ದು, ಹೇಗೆ ಧರಿಸ್ಬೇಕು ಗುರುಜಿ? ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ವ್ಯಾವಹಾರಿಕ ದುಂದುವೆಚ್ಚ ಅನ್ನುವಂಥದ್ದು ಯಾರಿಗ ಆಗ್ತಾ ಇರುತ್ತೆ ಅಂತಂದರೆ, ಹಣಕಾಸು ಇದ್ದು ಅದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದು ವಿಧಾನಗಳು ಬೇರೆ, ಮತ್ತು ಹಣಕಾಸಿನಲ್ಲಿ ನಮಗೆ ಸ್ಯಾಲ್ರಿಡ್ ಏನು ಬರ್ತಾ ಇರುತ್ತೋ ಅದಕ್ಕಿನ್ನೂ ಕೂಡ ನಾವು ಕ್ಷೀಣಿಸ್ತಾ ಇದ್ದೀವಿ ಅನ್ನೋರಿಗೆ ಸಪೋರ್ಟ್ ಮಾಡುವಂಥದ್ದು ಬೇರೆ. ವಜ್ರ ಪ್ರತಿಯೊಬ್ಬರಿಗೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ವಜ್ರದಲ್ಲಿ ಯಾರಿಗೆ ದುಂದು ವೆಚ್ಚ ಅನ್ನುವಂಥದ್ದು ಆಗ್ತಾ ಇರುತ್ತೋ ಅಂತಂದರೆ, ನಾವು ಒಂದು ತಿಂಗಳಿಗೆ ಒಂದು 50,000 ರೂಪಾಯಿ ನಾವು ದುಡಿತಾ ಇರ್ತೀವಿ. 50,000 ರೂಪಾಯಿನೂ ಸಂಪೂರ್ಣವಾಗಿ ಕಳೆದೋಗ್ಬಿಟ್ಟು EMIಗೆ ಹೋಗುತ್ತೋ, ಮನೆ ಖರ್ಚು ವೆಚ್ಚಗಳಿಗೋಗುತ್ತೋ, ಮತ್ತೆ ಸಾಲ ಮಾಡಿ ಜೀವನ ನಡೆಸುವಂಥವ್ರಿಗೆ ಪುಷ್ಯರಾಗ ಅಂತ ಬರುತ್ತೆ. ಈ ಪುಷ್ಯರಾಗವನ್ನು ಬಂಗಾರ ಅಥವಾ ಬೆಳ್ಳಿನಲ್ಲೇ ಧರಿಸಬೇಕು. 6 ತಿಂಗಳಿಗೊಮ್ಮೆ ರತ್ನವನ್ನು ಚೇಂಜ್ ಮಾಡಬೇಕಾಗುತ್ತೆ. ಪುಷ್ಯರಾಗನೇ ಮತ್ತೆ ರಿಟರ್ನ್ ಮಾಡ್ಬೋದು, ಮತ್ತೆ ಧರಿಸ್ಬೋದು. ಧರಿಸಿದಾಗ ಅವರಿಗೆ ಇರುವಂತಹ ಹಣಕಾಸಿನಲ್ಲಿ ದುಂದು ವೆಚ್ಚ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥ ಕಂಡುಕೊಳ್ಳಬಹುದು. ಪುಷ್ಯರಾಗವನ್ನು ಬೆಳ್ಳಿ ಮತ್ತು ಚಿನ್ನದಲ್ಲಿ ಧರಿಸಲೇಬೇಕು. ಪ್ರತಿ ಪೌರ್ಣಮಿಯ ದಿನದಂದು ಧರಿಸಿ 6 ತಿಂಗಳವರೆಗೂ ಕೂಡ ಅದನ್ನು ಕಂಪಲ್ಸರಿ ಧರಿಸಲೇಬೇಕಾಗುತ್ತೆ. ಆವಾಗ ಅದರ ಫಲವನ್ನು ದುಂದು ವೆಚ್ಚದಲ್ಲಿ ಏನು ಹಣಕಾಸಿನಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಆಗ್ತಾ ಇದೆಯೋ ಅದನ್ನು ಪರಿಹಾರ ಮಾಡ್ಕೋಬಹುದು. ಅಂದ್ರೆ ಪ್ರತಿ 6 ತಿಂಗಳಿಗೂ ಬದಲಾಯಿಸ್ತಾ ಇರ್ಬೇಕಾ ಗುರುಜಿ? ಖಂಡಿತವಾಗ್ಲು. ಅಂದ್ರೆ ಅಥವಾ ಬೇರೆ ಏನಾದ್ರೂ ಅಂದ್ರೆ ಶುದ್ಧಗೊಳಿಸ್ಬಿಟ್ಟು ಮತ್ತೆ ಧರಿಸ್ಕೊಳ್ಳೋ ರೀತಿ ಏನಾದ್ರೂ ಇದೆಯಾ ಅಂತ? ಅಂದ್ರೆ ಯಾಕಂದ್ರೆ ಈಗ ಬಂಗಾರದ್ದು ಅಂದ್ರೆ ಪ್ರತಿ 6 ತಿಂಗಳಿಗೂ ಬದಲಾಯಿಸ್ಬೇಕಾ ಅಂತಾನು ಜನ ಯೋಚನೆ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸ್ಮಾಲ್ ಮಿಸ್ಟೇಕ್. ಬಂಗಾರನ್ನ ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಬಂಗಾರದ ಹರಳು ಏನಿರುತ್ತೋ ಅದು 6 ತಿಂಗಳಿಗೊಮ್ಮೆ ನಮ್ಮ ಎನರ್ಜಿ ಅನ್ನೋದು ಏನಿರುತ್ತೋ, ನಾವು ಪ್ರತಿ ದಿನದಲ್ಲಿ ಕೆಲವರು ವೆಜಿಟೇರಿಯನ್ ಇರ್ತಾರೆ, ನಾನ್ ವೆಜಿಟೇರಿಯನ್ ಇರ್ತಾರೆ, ಎಷ್ಟು ಶುದ್ಧವಾಗಿರ್ತಾರೆ. ಮತ್ತು ಪ್ರತಿಯೊಬ್ಬರನ್ನು ಕೂಡ ಪ್ರತಿ ದಿನದಲ್ಲೂ ಕೂಡ ಯೋಗ, ಮೆಡಿಟೇಷನ್ನು ಎಲ್ಲ ರೀತಿಯಲ್ಲೂ ಕೂಡ ಶುದ್ಧವಾಗಿ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಸೂಕ್ತ ಇರೋ ಜಾಗಗಳಿಗೆ ಹೋಗ್ತೀವಿ, ಮತ್ತು ಮಶಾನ ದಿಕ್ಕುಗಳಿಗೆ ಹೋಗ್ತಾರೆ, ಸಾವು ಮನೆಗಳಿಗೆ ಹೋಗ್ತಾರೆ. ಸೊ ಹೀಗಿರುವಾಗ ಆ ಎನರ್ಜಿ ಅನ್ನುವಂಥದ್ದು ಏನಿರುತ್ತೋ ಪುಷ್ಯರಾಗಕ್ಕೆ ವಿಶೇಷವಾಗಿ ಹೇಗೆ ನಮಗೆ ಚಂದ್ರನ ಮಹತ್ವ ಅನ್ನುವಂಥದ್ದು 15 ದಿನಗಳಿಗೆ ಒಮ್ಮೆ ಕ್ಷೀಣಿಸ್ತಾನೋ, ಹಾಗೆ ನಮಗೆ 6 ತಿಂಗಳವರೆಗೂ ಕೂಡ ಪುಷ್ಯರಾಗ ಅನ್ನುವಂಥದ್ದು ಕ್ವಾಲಿಟಿ ಇರುತ್ತದೆ. ತದನಂತರ ಸ್ವಲ್ಪ ಕ್ಷೀಣಿಸುತ್ತೆ. ವಿಶೇಷವಾಗಿ ನಾನು ಹೇಳಿದ್ದು ಇದನ್ನ ದುಂದು ವೆಚ್ಚ ಯಾರಿಗ ಆಗ್ತಾ ಇರುತ್ತದೋ, ಹಣಕಾಸಿನಲ್ಲಿ ತುಂಬಾ ಸಮಸ್ಯೆಗಳು ಅನ್ನುವಂಥದ್ದು ಯಾರಿಗ ಆಗ್ತಾ ಇರುತ್ತೋ ಅವ್ರಿಗೆ ಮಾತ್ರನೇ ಇದು ಪ್ರತಿಫಲ ಅನ್ನುವಂಥದ್ದು ಕೊಡುತ್ತದೆ. ಇನ್ನು ಮತ್ತೊಂದು ವಿಚಾರ ಅಂತಂದ್ರೆ ಗುರುಜಿ, ಹಣಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅದು ಆರೋಗ್ಯ. ಸೊ ಆರೋಗ್ಯಕ್ಕಾಗಿ ಯಾವ ಹರಳನ್ನ ಧರಿಸ್ಬೇಕು ಅಂತ? ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ದೇಹದ ಆರೋಗ್ಯ ಮತ್ತು ಮಾನಸಿಕವಾಗಿ ಕುಂದುಕೊರತೆಗಳಿಂದ ನೊಂದುತ್ತಾ ಇರೋರೇ ಜಾಸ್ತಿ. ನೋಡೋದಕ್ಕೆ ತುಂಬ ಬಲಾಢ್ಯವಾಗಿ ಸ್ಟ್ರೆಂತ್ ಆಗಿ ಕಾಣಿಸ್ತಾ ಇರ್ತಾರೆ. ಬಟ್ ಮಾನಸಿಕವಾಗಿ ಯಾರ ಹತ್ರನೂ ಕೂಡ ಹೇಳ್ಕೊಳಕ್ಕಾಗದಿರನೇ ಸಮಸ್ಯೆಗಳನ್ನ ಒದ್ದಾಡುವಂಥವ್ರು ತುಂಬ ಜನಗಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಲ್ಲಿ ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ಯಾರು ಇಲ್ವಲ್ಲ ಅನ್ನುವಂಥದ್ದು ಇರ್ತಾರೆ. ಇವ್ರಿಗೆ ಗಂಡು ಅಥವಾ ಹೆಣ್ಣು ಯಾವುದಾದ್ರೂ ಸರಿ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದೆ, ಹೆಣ್ಣು ಮಕ್ಕಳಿಗೆ ಮುತ್ತನ್ನು ಧರಿಸಿದಾಗ ಅವರಿಗೆ ಇರುವಂತಹ ಸಮಸ್ಯೆಗಳು, ಸಮುದ್ರನ ಒಡೆಯನೇ ಆಗಿರ್ಬೋದು, ಅವನಿಗೆ ಇರುವಂತಹ ಎಷ್ಟೇ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳು ಬರುವಂಥದ್ದನ್ನು ತಡೆದು ಇಟ್ಟು ಅದಕ್ಕೆ ತಕ್ಕಂತೆ ಪರಿಹಾರ ಮತ್ತು ಆ ಸಮಸ್ಯೆಗೆ ಯಾವುದೇ ಒಂದು ಲೋಪದೋಷಗಳು ಅನ್ನುವಂಥದ್ದು ಏನಿರುತ್ತೋ, ಯಾವುದು ಕುಂದುಕೊರತೆಗಳು ಅನ್ನುವಂಥ ಇರುತ್ತೋ, ಮಾನಸಿಕವಾಗಿ ಯೋಚನೆಗಳು ಅನ್ನುವಂಥದ್ದು ಏನಿರುತ್ತೋ, ಈ ಮುತ್ತು ಧರಿಸೋದ್ರಿಂದ ಶಾಶ್ವತವಾಗಿಯೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಇದನ್ನು ಕೂಡ ಧರಿಸೋದಕ್ಕಿಂತ ಮುಂಚಿತವಾಗಿ ಹಾಲಿನಲ್ಲಿ ಪ್ರತಿ ರಾತ್ರಿ ಹಾಲಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಶುಭ್ರಗೊಳಿಸಿ ಅದನ್ನು ಧರಿಸಿದಾಗ ಅದನ್ನು ಪೆಂಡೆಂಟ್ ಅಂತಂದರೆ ಉಂಗುರದಲ್ಲೇ ಅಂತ ಏನಿಲ್ಲ, ಪೆಂಡೆಂಟ್ ಮುಖಾಂತರದಿಂದನೂ, ಡಾಲರ್ ಮುಖಾಂತರದಿಂದನೂ ಧರಿಸ್ಬೋದು, ಉಂಗುರ ಮುಖಾಂತರದಿಂದನೂ ಕೂಡ ಧರಿಸ್ಬೋದು. ಇದು ಧರಿಸಿದಾಗ ಶಾಶ್ವತವಾಗಿಯೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಗ್ತಾ ಇರುವಂತಹ ಆರೋಗ್ಯದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.